ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಎಂ ಕುಮಾರ್ ಅಂತ. ಎಂ ಕುಮಾರ್. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಮೆಂಬರ್ ಆಗಿದ್ದಾರೆ ಸರ್? ಅತ್ತಿಬೆಲೆ ಗ್ರಾಮ ಪಂಚಾಯತಿಯಿಂದ. ಸರ್ ನಿಮ್ದು ಈ ಸಲ ಟೋಟಲ್ ಓಟ್ ಏನಂತ ಇತ್ತು ಸರ್? 920 ಓಟು ಟೋಟಲ್ ಬಿದ್ದಿದೆ. ಅದರಲ್ಲಿ 200 ನನ್ನ ಪ್ರತಿಸ್ಪರ್ಧಿಗಿಂತ 200 ಓಟ್ ಅಂತರದಲ್ಲಿ ನಾನು ಜಯಶೀಲರಾಗಿದ್ದೀನಿ. 200 ಓಟ್ ಆಗಿದ್ದು ಜಯಶೀಲ. ಹೌದು ಸರ್ ನಿಮಗೆ ರಾಜಕೀಯ ಅನುಭವ ಏನು ಅನ್ನಿಸ್ತಾ ಇದೆ ಸರ್ ಈಗ? ನಮ್ಗೆ ರಾಜಕೀಯ ಬಂದು ಸಹಜ. ನಮಗೆ ಸುಮಾರು ವರ್ಷಗಳಿಂದ ನಮ್ಮ ತಂದೆಯವ್ರ ಕಾಲದಿಂದನೂ ರಾಜಕೀಯದಲ್ಲೇ ಬೆಳೆದವರು. ನಮ್ಮ ತಂದೆಯವರು ಅದೇ ದಾರಿಯಲ್ಲೇ ನಾವು ಬಂದಿದ್ದೀರಿ ಸರ್. ಮತ್ತೆ ನಿಮಗೆ ಈಗ 2-3 ವರ್ಷ ಕಾಲಾವಧಿ ಆಗಿದೆ ಸರ್. ಈ 3 ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಥರ ಕಾರ್ಯಾಭಿವೃದ್ಧಿಗಳು ಮಾಡ್ಕೊಂಡು ಬಂದಿದ್ದೀರಾ ಸರ್ ನೀವು? 3 ವರ್ಷದಿಂದಾನು ನಮ್ಮ ಗ್ರಾಮ ಪಂಚಾಯತಿಯಿಂದ ಬರೋ ಅನುದಾನದಲ್ಲಿ ನಾವು ನಮ್ಮ ಸ್ವಂತ ಹಣದಿಂದನೂ ಆದಷ್ಟು ಜನರಿಗೆ ಎಷ್ಟು ಬೇಕೋ ಸಹಾಯ ಅಷ್ಟು ಮಾಡಿದ್ದೀರಿ. ಅದು ಬಿಟ್ಟು ಇವಾಗಿನ್ನ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲ್ ಕೃಷ್ಣ ಅವ್ರು ಗೆದ್ದಿದ್ದಾರೆ. ನಮ್ಮ ರಾಜಕೀಯದಲ್ಲಿ ಅವರು ಮಾರ್ಗದರ್ಶನದಲ್ಲಿ ಇವಾಗ ಜಿಲ್ಲಾ ಪಂಚಾಯತಿಯಿಂದ ಕಾಂಗ್ರೆಸ್ ಗೌರ್ಮೆಂಟ್ ಇರೋದಕ್ಕೆ ಅದರ ಗೌರ್ಮೆಂಟಿಂದ ಜಾಸ್ತಿ ಅನುಕೂಲಗಳು ಬರ್ತಾ ಇದೆ. ಅದನ್ನು ನಾವು ಉಪಯೋಗಿಸ್ಕೊತಾ ಇದ್ದೀರಿ ಸರ್. ಇನ್ನೂ 2 ವರ್ಷ ಕಾಲಾಭಿವೃದ್ಧಿ ಇದೆ. ಇದರಲ್ಲಿ ಏನೇನು ಮಾಡ್ಕೋಬೇಕು ಅಂದರೆ ಕಾಲಾಭಿವೃದ್ಧಿ ಅಂದರೆ ನೀವು ಏನೇನು ಇನ್ನೂ ಕಾರ್ಯಕ್ರಮಗಳು ಅಂದ್ಕೊಂಡಿದ್ದೀರಾ ಸರ್? ಇವಾಗ ನಾನು ಗೆದ್ದಿರೋದು 1ನೇ ಡಿವಿಷನಲ್ಲಿ ಅತ್ತಿಬೆಲೆಯಲ್ಲಿ. ಆ 1ನೇ ಡಿವಿಷನ್ನಲ್ಲಿ ಇನ್ನೂ ಕೆಲಸ ಆಗದಿರೋದು ಜಾಸ್ತಿ ಇದೆ, ಬಾಕಿ ಇದೆ. ಈ 2 ವರ್ಷದ ಅವಧಿಯಲ್ಲಿ ಆ ಸಂಪೂರ್ಣ ಕೆಲಸಗಳನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಬೀಳ್ತಾ ಇದ್ದೀರಿ ಸರ್. ನಿಮಗೆ ರಾಜಕೀಯದ ಅನುಭವ ಯಾವಾಗಿಂದ ಇದೆ ಸರ್? ನಮ್ಮ ತಂದೆಯವ್ರ ಕಾಲದಿಂದನೂ ಇದೆ. ಆದರೂ ನಮಗೆ ರಾಜಕೀಯದ ಗುರುಗಳು ಬಂದು ನಮಗೆ ಜಿಲ್ಲಾ ಪಂಚಾಯತಿ ಈಗ ಮೆಂಬರ್ ಆಗಿದ್ದಾರೆ ಗೋಪಾಲ್ ಕೃಷ್ಣ ಅವರೇ. ಅವರು ನಿಮಗೆ ಸ್ಫೂರ್ತಿಯಾಗಿದೆ? ಹೌದೌದು, ಅವರು ನಿಮ್ಮ ಗುರುಗಳು. ಹೌದೌದು. ಅವ್ರ ಹೆಸರು ಸರ್? ಗೋಪಾಲ್ ಕೃಷ್ಣ. ಗೋಪಾಲ್ ಕೃಷ್ಣ. ಸರ್ ಇನ್ನು ಮುಂದೆ ಇನ್ನೂ ಏನೇನು ಅನುದಾನಗಳು ನೀಡಬೇಕು, ಏನಾರು ಮಾಡಬೇಕು ಅಂತ ಏನಾರು ಅನ್ಕೊಂಡಿದ್ದೀರಾ ಸರ್? ಹೌದು. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಜಾಸ್ತಿ ಅನುದಾನಗಳು ಗ್ರಾಮ ಪಂಚಾಯತಿಗಳಿಗೆ ನೀಡಿದ್ದಾರೆ. ಅವರು ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ಜಿಲ್ಲಾ ಪಂಚಾಯತಿ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಜಾಸ್ತಿ ಅತ್ತಿಬೆಲೆಗೆ ಅನುಕೂಲ ಆಗುವಂಥ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ನಿಮಗೆ ರಾಜಕೀಯ ಒಲವು ಹೇಗೆ ಮೂಡ್ತು ಸರ್? ರಾಜಕೀಯಕ್ಕೆ ಅಂದರೆ ನಾವು ಕಾಂಗ್ರೆಸ್ಸಿಂದ ಆವಾಗಿಂದ ಕಾಂಗ್ರೆಸ್ಸಲ್ಲೇ ಇದ್ದವರು, ಕಾಂಗ್ರೆಸ್ಸಲ್ಲೇ ಬೆಳೆದವರು. ಕಾಂಗ್ರೆಸ್ಸಲ್ಲಿ ಇವಾಗ ಮತ್ತೆ ಇನ್ನು ಈ ಎಲೆಕ್ಷನ್ ಆದ್ರೂ ಫೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ. ಇದರಲ್ಲಿ ನಾವು ಇನ್ನೂ ಅಷ್ಟು ಮುಂದುವರಿಯೋಣ ಅಂದ್ಕೊಂಡಿದ್ದೀವಿ. ಇನ್ನು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್. ಈಗ ನಿಮ್ಮ ಸದಸ್ಯರುಗಳಿಗೆ ನಮ್ಮ ಮೂಲಕ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಅತ್ತಿಬೆಲೆ ಎಲ್ಲ ಪಂಚಾಯತಿ ಸದಸ್ಯರುಗಳಿಗೂ ಎಲ್ಲರೂ ಒಂದು ಒಗ್ಗೂಡಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ ನಾವು ಸರ್. ಈಗ ನೀವು ಈ ಜಾಗಕ್ಕೆ ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ನಿಮ್ಮ ಮೂಲ ಜನಗಳೇ ಕಾರಣ ಸರ್? ಹೌದು ಹೌದು ಸರ್. ಈ ಮೂಲಕ ಅವ್ರಿಗೆ ಏನಿಗೆ ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಗೆದ್ದಿರುವಂಥ 1ನೇ ಡಿವಿಷನ್ನು ಅತ್ತಿಬೆಲೆ ಗ್ರಾಮ ಪಂಚಾಯತಿಯ 1ನೇ ಡಿವಿಷನ್ನು ಮತಬಾಂಧವರಿಗೆ ಎಲ್ಲರಿಗೂ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಅವ್ರಿಗೆ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಬೀಳ್ತೀನಿ. ಇಷ್ಟೊತ್ತು ನಾವು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಅಷ್ಟೇ.